ಈಗ ನೀವು ಹೋಗಿ ನಮ್ಮವರು ಅಂತ ಸಂಘಟನೆ ಮಾಡಿಕೊಂಡು ಜನರ ಜೊತೆ ಬೆರೀತಾ ಇದ್ದೀರಾ. ಜನ ಅಂತಂದರೆ ನಿಮ್ಮ ಜೊತೆಗೆ ಕೆಲವೊಂದು ಜನ ಬರ್ತಾರೆ ಅಲ್ವಾ? ಈ ಕೆಲವೊಂದು ಯುವಕರು ಬರ್ಬೋದು, ಯುವತಿಯರು ಬರ್ಬೋದು, ಯಾರೇ ಬರ್ಬೋದು. ಓಕೆ, ಸೊ ಯಾವಾಗ ಅವ್ರು ಬರ್ತಾರೆ, ಓಕೆ, ನಿಮ್ಮ ಜೊತೆಗೆ ನೀವು, ನನಗೆ ಗೊತ್ತಿಲ್ಲ ನಿಮ್ಮ ಶೆಡ್ಯೂಲ್ ಹೇಗಿರುತ್ತೆ ಅಂಥೇಳಿ. ಈಗ ಅಲ್ಲಿ ಕೆಲಸ ಇರುವಂಥ ವ್ಯಕ್ತಿ ನಿಮ್ಮ ಜೊತೆಗೆ ಯಾಕೆ ಬರ್ತಾನೆ? ಅವನೊಬ್ಬ ರೈತ ಇರಬಹುದು ಅಥವಾ ಅವನೇನೋ ಟೀಚರ್ ಇರ್ಬೋದು ಅಲ್ವಾ? ಅಲ್ಲಿ ಏನೋ ಕೆಲಸ ಇಲ್ಲ ಅವನಿಗೆ ಅಂತಂದರೆ ಬರಬೇಕಾಗತ್ತೆ. ಇಲ್ಲ ಕೆಲಸ ಇದ್ದೂ ಕೂಡ ಆ ಕೆಲಸಕ್ಕಿಂತ ಈ ಕೆಲಸ ಇಂಪಾರ್ಟೆಂಟು ಅಂತ ಅನಿಸುವಂಥ ವ್ಯಕ್ತಿಗಳು ಎಷ್ಟು ಜನ ಇದ್ರೆ ಗೊತ್ತಿಲ್ಲ. ಇಲ್ಲ ಅಂತಂದರೆ ಆ ಕೆಲಸ ಇದೆ ನನಗೆ, ಬಟ್ ಇವ್ರ ಹತ್ರ ನಂಗೆ ಲಾಭ ಆಗುತ್ತೆ ಅಂತ ಬರ್ಬೋದು ಅಲ್ವಾ? ಸೊ ಹೇಗೆ ಜಡ್ಜ್ ಮಾಡ್ತೀರಾ ನೀವು? ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳೇ ನಿಮ್ಮನ್ನು ದಾರಿ ತಪ್ಪಿಸುವಂಥ, ಅಥವಾ ನಿಮ್ಮಿಂದ ನಿರೀಕ್ಷೆಗಳಿರ್ಬೋದು ಅವ್ರಿಗೆ ಅಲ್ವಾ? ಓ, ಇವ್ರ ಹತ್ರ ಹೋದ್ರೆ ನಂಗೆ ಏನೋ ಒಂದು ಸಿಗುತ್ತೆ ಅನ್ನೋದು. ಸೊ ಇದನ್ನು ಹೇಗೆ ನೀವು, ಹೌ ಡು ಯು ಹ್ಯಾಂಡಲ್ ದಿಸ್? ಮೊದಲನೇದು, ನಾನು ಜನಗಳನ್ನು ಜಡ್ಜ್ ಮಾಡೋದು ಬಿಟ್ಬಿಟ್ಟಿದ್ದೇನೆ. ನನ್ನಲ್ಲಿರೋದು ಒಂದು ಮದ್ದು, ನನ್ನಲ್ಲಿರೋದು ಒಂದು ಇಂಜೆಕ್ಷನ್. ಯಾರು ಬಂದರೂ ಅದೇ ಇಂಜೆಕ್ಷನ್ ಕೊಡ್ತೀನಿ. ಓಕೆ, ನನ್ನಲ್ಲಿರುವ ವಿಚಾರವನ್ನು ಮುಕ್ತವಾಗಿ ಹಂಚ್ಕೊತೀನಿ. ಓಕೆ, ರಾಮ ಬಂದರೂ ಹಂಚ್ಕೊತೀನಿ, ರಾವಣ ಬಂದ್ರೂ ಹಂಚ್ಕೊತೀನಿ. ಓಕೆ, ರಾಮ ಬಂದರೆ ಅಪ್ಕೊಂತಾನೆ, ರಾವಣ ಬಂದರೆ ಟೈಮ್ ತಗೊಂತಾನೆ. ಆದರೆ ಆ ರಾವಣನಲ್ಲೂ ಕೂಡ ರಾಮನ ಸ್ವಲ್ಪ ಅಂಶ ಇರುತ್ತೆ ಅಂತ ನನ್ನ ನಂಬಿಕೆ. ಇವತ್ತಿಲ್ಲ ನಾಳೆ ಅವನು ಈ ಸಿಸ್ಟಮು ಬರ್ತಾನೆ. ಈ ವಿಚಾರ ಸರಿ ಇದೆ ಅಂತ ಅವನ ಮನಸ್ಸಿಗೂ ಅನಿಸಿದ್ರೆ ಅವನು ಕೈ ಜೋಡಿಸ್ತಾನೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಮುಂದೆ ಹೋಗೋಂಥ ವ್ಯಕ್ತಿ ನಾನು. ಅವ್ರ ಕೆಲಸ ಬಿಟ್ಟು ಈ ನನ್ನ ಕೈ ಜೋಡಿಸ್ರಿ ಅಥವಾ ರಾಜಕಾರಣ ಮಾಡಿರಿ ಅನ್ನುವಂಥ ಮಗನೇ ಅಲ್ಲ ನಾನು. ನನಗೆ ಈ ರಾಜಕೀಯದ ಮೇಲೆ ಅವಲಂಬಿತವಾದ ವ್ಯಕ್ತಿ ಆಗಬೇಕು ಅನ್ನುವಂಥ ಆಸೆ ಕೂಡ ನನಗಿಲ್ಲ. ರಾಜಕೀಯದಿಂದನೇ ಮನೆ ನಡಿಬೇಕು ಅಂತ ಆಗ್ಬಿಟ್ರೆ ಏನು ಮಾಡಬೇಕಾಗತ್ತೆ? ಜನರ ಹಿಂದೆ ನಾವು ದುಡ್ಡು ತೆಗಿಬೇಕಾಗತ್ತೆ. ಅದ್ರ ಬದಲು ಜನನೂ ಇದು ಅರ್ಥ ಮಾಡ್ಕೋಬೇಕು. ಒಂದು ವೃತ್ತಿಯಲ್ಲಿರೋತ್ತವನು ವೃತ್ತಿಯನ್ನು ಮಾಡಿಕೊಂಡು ತನಗಿರುವ ಸಮಯದಲ್ಲಿ ಜನಪರ ಕೆಲಸ ಮಾಡ್ತಾನೆ ಅಂದರೆ ಅಂಥವ್ನಿಗೆ ಬೆಂಬಲ ಕೊಡಬೇಕು ಅವರು. ಯಾಕೆಂದರೆ ಅವರು ಕೂಡ, ನಾನು ಯಾವ ಹಳ್ಳಿಗೆ ಹೋಗ್ತೀನಿ, ಯಾರಿಗೂ ಕೆಲಸ ಬಿಟ್ಟು ಬಂದು ಕೂತ್ಕೊಳ್ರಪ್ಪ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನಾನು ಹೋಗೋದು ಯಾವಾಗಲೂ ಸಾಯಂಕಾಲದ ಮೇಲೆ ಅವರೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಂದು ಆರಾಮಾಗಿದ್ದಂಥ ಸಮಯದಲ್ಲೇ ನಾನು ಅವ್ರ ಹತ್ರ ಹೋಗಿ ಈ ಚಿಂತನೆಗಳನ್ನು, ವಿಚಾರಗಳನ್ನು ಹಂಚ್ಕೊತೀನಿ.